ನಮಸ್ತೆ, ನಾನು ಮಂಜುನಾಥ್ ಹೆಬ್ಬಾರ್ ಹೇಳಿ. ಈ ಹೊಸ ಮಾರಿಗುಡಿಯ ಊಟೋಪಚಾರದ ವ್ಯವಸ್ಥೆಯನ್ನು ನಾನು ತಗೊಂಡಿದ್ದೇನೆ. ನಿನ್ನೆಯಿಂದ ಪ್ರಾರಂಭ ಆಗಿದೆ. 5ನೇ ತಾರೀಕಿನವರೆಗೆ ನಿರಂತರವಾಗಿ ಇಲ್ಲಿ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 11 ಗಂಟೆವರೆಗೆ ಅನ್ನ ಸಂತರ್ಪಣೆ ನಡೀತದೆ. ಬೆಳಿಗ್ಗೆ 7 ಗಂಟೆಗೆ ತಿಂಡಿ ಪ್ರಾರಂಭ ಆಗ್ತದೆ. ಸಾಧಾರಣ ಒಂದು 10-10:30ವರೆಗೆ ಇರ್ತದೆ. ಆನಂತರ ಊಟ ಪ್ರಾರಂಭ ಆಗ್ತದೆ. ಊಟ ಒಂದು ಸಾಧಾರಣ 4 ಗಂಟೆ ಜನ ಇದ್ದರೆ ನಿರಂತರ ಕೊಡ್ತಾ ಇರ್ತೇವೆ. ಆನಂತರ ಉಪಹಾರ ಸ್ಟಾರ್ಟ್ ಆಗ್ತದೆ. ಉಪಹಾರ ಸಾಧಾರಣ 7 ಗಂಟೆವರೆಗೆ ಇರ್ತದೆ. 7 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಸಹಿತ ಇಲ್ಲಿ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಒಂದು ವಿಶೇಷ ಅಂದರೆ ಇಲ್ಲಿ ನೀವು ಬೆಳಿಗ್ಗೆ 11 ಗಂಟೆಗೆ ಊಟ ತಗೊಂಡವರಿಗೆ ರಾತ್ರಿ 11 ಗಂಟೆ ಊಟ ತಗೊಳ್ಳೋವರಿಗೂ ಎಲ್ಲ ಐಟಮ್ಗಳು ಇರ್ತದೆ. ಒಂದು 10-14 ಐಟಮ್ಗಳನ್ನು ಸೆಟ್ ಮಾಡಿದ್ದಾರೆ. ಇಲ್ಲಿಯ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ವಾಸ್ತವ ಶೆಟ್ಟಿ ಇರ್ಬೋದು, ಹಾಗೆ ಇಲ್ಲಿಯ ನಮ್ಮ ಈ ಉಗ್ರಾಣ ಮತ್ತು ಊಟೋಪಚಾರದ ಸಮಿತಿಯವರಾದ ಉದಯ ಶೆಟ್ಟರು ಅವರ ಮಾರ್ಗದರ್ಶನದಲ್ಲಿ ನಾವು ಮಾಡ್ತಾ ಇದ್ದೇವೆ. ಒಳ್ಳೆಯ ರೀತಿಯಲ್ಲಿ ನಡೀತಾ ಉಂಟು. ಅದಕ್ಕೆ ಸರಿಯಾಗಿ ಹೊರೆಕಾಣಿಕೆ ಸಹ ಬಂದಿದೆ. ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ನಡೀತಾ ಉಂಟು. ನಾವೊಂದು ಸಾಧಾರಣ 100-150 ಜನರ ಪಾಕತಜ್ಞರ ಒಂದು ತಂಡ ಉಂಟು. ಹಾಗೆ ಬಡಿಸುವ ತಂಡ ಒಂದು 100-150 ಜನ ಇದ್ದಾರೆ. ಹಾಗೆ ಸ್ವಯಂ ಸೇವಕರು ಬೇರೆ ಬೇರೆ ಕಡೆಯಿಂದ ಉಡುಪಿ, ಕಾಪು, ಬೇರೆ ಬೇರೆ ಸಂಘ ಸಂಸ್ಥೆಗಳು, ಗಣೇಶೋತ್ಸವ ಎಲ್ಲ ಕಡೆಯಿಂದ ಸಮೇತ ಸ್ವಯಂ ಸೇವಕರು ಬಂದು ಅವರವರ ಡ್ಯೂಟಿ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಾಮುಖ್ಯವಾಗಿ ಎಲ್ಲ ಸ್ವಚ್ಛತೆಯನ್ನು ಕಾಪಾಡಬೇಕು ಹೇಳಿ ಇವರು ಹೇಳಿದ್ದಾರೆ ಅಧ್ಯಕ್ಷರು. ಹಾಗಾಗಿ ಸ್ವಚ್ಛತೆಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೇವೆ. ಬೆಳಿಗ್ಗೆ ಬೇರೆ ಅಡಿಗೆ, ಸಂಜೆ ಬೇರೆ ಅಡಿಗೆ, ಎಲ್ಲ ಐಟಮ್ಗಳು ರಾತ್ರಿ ತನಕ ಇರ್ತದೆ. ನಾವು ಸಾಧ್ಯ ಆದಷ್ಟು ಶುಚಿರುಚಿಯಾಗಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ. ಆ ತಾಯಿಯ ಆಶೀರ್ವಾದ ನಮಗೆ ಇರಲಿ ಹೇಳಿ